ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಬಾಕಿ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಮಾಡಿದ್ರೆ ಮತ್ತೆ ನಿಮಗೂ ಕೂಡ ಹಣ ಬರ್ತಾ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಪಡಿತರ ಚೀಟಿ ಹೊಂದಿದ್ರಿಗೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದು ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡ್ತಾ BPL और APL ಬೇಗನೆ ಕಮೆಂಟ್ ಮಾಡಿ. ಇನ್ನು ಮತ್ತೆ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಬಹುದು. ಎದಕ್ಕಂದ್ರೆ ಸರ್ಕಾರ 50-50 ಅಂತ 26 ಹಿಂಬಾಕಿ ವೇತನವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ಸಾರಿಗೆ ನೌಕರರು ಇದಕ್ಕೆ ಒಪ್ತಾ ಇಲ್ಲ. 26 ತಿಂಗಳ ಬದಲಾಗಿ ಪೂರ್ತಿ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲವಾದಲ್ಲಿ ತಮ್ಮ ಒಂದು ಬಸ್ ಸಂಚಾರವನ್ನ ಬಂದ್ ಮಾಡೋದರ ಮೂಲಕ ಮುಷ್ಕರ ಮಾಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮತ್ತೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆಗುತ್ತಾ ಅಥವಾ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಇಳಿಯುತ್ತಾ ಬಂಗಾರ? ಈಗ 1,55,000 ರೂಪಾಯಿ ಇದೆ ಬಂಗಾರ, ಮತ್ತೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ಒಂದು ಫ್ಯಾಕ್ಟರ್ ಇಂದ ಬೆಲೆ ಇಳಿಕೆ ಆಗಬಹುದು? ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇನ್ನು BP ರೋಗಿಗಳಿಗೆ ಸಿಹಿ ಸುದ್ದಿ. ಇನ್ ಮುಂದೆ ದಿನ ಮಾತ್ರೆ ತಗೋಬೇಕಾಗಿಲ್ಲ. ವರ್ಷಕ್ಕೆ 2 ಇಂಜೆಕ್ಷನ್ ತಗೊಂಡ್ರೆ ಒಂದು ಗುಳಿಗೆಗಳಿಗೆ ಟ್ಯಾಬ್ಲೆಟ್ಸ್ ಗಳಿಗೆ ಗುಡ್ ಬೈ ಅಂತಾನೆ ಹೇಳ್ಬೋದಂತೆ. ಅಂದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಂದೆ ತಾಯಿಗಾಗಿರ್ಬೋದು, ಅಜ್ಜ ಅಜ್ಜಿಯಂದರಿಗೆ ಹೈ ಬ್ಲಡ್ ಪ್ರೆಷರ್ ಅಥವಾ BP ಅಂತ ನಾವೇನ್ ಕರಿತೀವಿ ನೋಡಿ, BP ಇದ್ದೇ ಇರುತ್ತೆ. ಅವರಿಗೋಸ್ಕರ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಸಿಗಲಿದೆ. ಮತ್ತೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಎಲ್ಲಾ ಗೃಹಲಕ್ಷ್ಮಿಯವರು, BPL ಕಾರ್ಡ್ ಇದ್ದವರು, ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಬಂಗಾರ ಪ್ರಿಯರಿಗೆ ಸಿಹಿ ಸುದ್ದಿ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ 25, 26 2 ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕಂದ್ರೆ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಇನ್ನೊಂದು ಕಡೆಗೆ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಸದ್ಯಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಒಂದು ಅಕೌಂಟ್ಗೆ 52,000 ರೂಪಾಯಿ ಜಮೆ ಆಗಿದೆ ಅಂತ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ 26 ಕಂತು ಹಣವನ್ನ ಇಲ್ಲಿವರೆಗೂ ಹಾಕಿದ್ದೇವೆ ಅಂತಾನು ಕೂಡ ಘೋಷಣೆಯಾಗಿದೆ. 25, 26 2 ಕಂತು ಕೂಡ ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಹಾಕೋದು ಕ್ಲಿಯರ್ ಆಗಿದೆ. ಅಂದ್ರೆ ನಿಮ್ಮ ಅಕೌಂಟ್ಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಯ್ತಾ? ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇಲ್ಲಿವರೆಗೂ ಏನಾಗಿತ್ತಂದ್ರೆ ಒಟ್ಟು ಈ ಒಂದು ಯೋಜನೆ ಶುರುವಾಗದ್ಲಿಂದ ಕೂಡ ಇಲ್ಲಿವರೆಗೂ ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ ಒಟ್ಟು 30 ಕಂತು ಆಗ್ಬೇಕಾಗುತ್ತೆ. ಅಂದ್ರೆ 30 ತಿಂಗಳು ಆಗುತ್ತೆ ಅಂತಾನು ಕೂಡ ಹೇಳಬಹುದು. 30 ತಿಂಗಳು ಕಂತು ಅಂದ್ರೆ 60,000 ರೂಪಾಯಿ ಆಗುತ್ತೆ. ಹಾಗಾದ್ರೆ 52,000 ರೂಪಾಯಿ ಜಮೆ ಆದ್ರೆ ಇನ್ನು 8,000 ರೂಪಾಯಿ 4 ಕಂತು ಹಣ ಎಲ್ಲಿ ಹೋಯ್ತು ಅಂತ ವಿರೋಧ ಪಕ್ಷದವರು, ಬಿಜೆಪಿ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡಲು ಶುರು ಮಾಡ್ತಾ ಇದ್ದಾರೆ. ಹೌದು, ಬಾಕಿ ಹಣ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಹೋರಾಟ ಮಾಡ್ತೀವಿ ಅಂತಾನು ಕೂಡ ಮಹೇಶ್ ತೆಂಗಿನಕಾಯಿ ಅವರು, ಬಿಜೆಪಿ ಶಾಸಕರು ಈಗಾಗಲೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಸಿಹಿ ಸುದ್ದಿ ಆಗಿದ್ರೆ, ರಾಜ್ಯ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಕಂತಿನ ಮೂಲಕ ಹಣ ಹಾಕ್ತಾ ಇದ್ದೇವೆ. ಆದ್ರೆ ಈ ತಿಂಗಳದ್ದು ಆ ತಿಂಗಳದ್ದು ಅಂತ ಇಲ್ಲ, ಪ್ರತಿ ಒಂದು ಕಂತು ಕೂಡ ಜಮೆ ಮಾಡ್ತೀವಿ, ಸ್ವಲ್ಪ ತಡವಾದ್ರೂ ಕೂಡ ಜಮೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಇಲ್ಲಿವರೆಗೂ 26 ಕಂತು ಹಣ ಜಮೆ ಆಗಿದೆ. ಇನ್ನು 8,000 ರೂಪಾಯಿ ಕೊಟ್ಟರೆ ಎಲ್ಲಾ ಕಂತು ಕ್ಲಿಯರ್ ಆಗುತ್ತೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. 12,000 ರೂಪಾಯಿ ಬಾಕಿಯಲ್ಲಿ ಈಗ 25, 26 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂತಾನು ಕೂಡ ಲೆಕ್ಕ ಹಿಡಿತಾ ಇದ್ದಾರೆ. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಆದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ 4 ತಿಂಗಳದ್ದು ಹಣ ಯಾವಾಗ ಹಾಕ್ತೀರಾ ಅಂತಾನು ಕೂಡ ಪ್ರಶ್ನೆ ಬರ್ತಾ ಇದೆ ವೀಕ್ಷಕರೇ. ಇದಕ್ಕೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ. ಇನ್ನೇನು ಬಜೆಟ್ ಕೂಡ ಬರ್ತಾ ಇದೆ. ಬಜೆಟ್ ನಲ್ಲಿ ಏನು ಘೋಷಣೆ ಬರುತ್ತೆ ಕಾದು ನೋಡೋಣ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದ್ರೂ ಒಂದು ಹೊಸ ಗುಡ್ ನ್ಯೂಸ್ ಬರುತ್ತಾ ಅದು ಕೂಡ ನೋಡೋಣ ವೀಕ್ಷಕರೇ. ಇನ್ನು ಎರಡನೇದಾಗಿ, ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಹೆಸರು, ಗೃಹಲಕ್ಷ್ಮಿ ಹೆಸರು ಯಜಮಾನಿ ಸ್ಥಾನದಲ್ಲಿರಬೇಕು. ಎರಡನೇದಾಗಿ, ರೇಷನ್ ಕಾರ್ಡು ಅನರ್ಹ ಅಂತ ಪತ್ತೆ ಆಗಿರಬಾರದು. ತುಂಬಾ ಲಕ್ಷಾಂತರ ಕಾರ್ಡುಗಳು BPL ಕಾರ್ಡುಗಳು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಅದರಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ದು GST ರಿಟರ್ನ್ಸ್ ಮಾಡ್ತಾ ಇದ್ದ BPL ಕಾರ್ಡು ಅನರ್ಹ ಆಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದು ನಿಲ್ಲಲಾಗುತ್ತೆ. ಅಂದ್ರೆ ಆ ಒಂದು ಹಣ ಕೂಡ ಇನ್ ಮುಂದೆ ನಿಮಗೆ ಬರೋದಿಲ್ಲ ಅಂತ ಹೇಳ್ಬಹುದು. ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ, GST ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ, GST ರಿಟರ್ನ್ಸ್ ಮಾಡ್ತಾ ಇದ್ದವರಿಗೆ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರಾಗಿರ್ಬೋದು,
ತೆರಿಗೆ ಪಾವತಿದಾರರಾಗಿದ್ದರೆ ಅವರಿಗೆ ಹಣ ಬರಲ್ಲ ಅಂತ ಹೇಳಲಾಗಿದೆ. ಇನ್ ಮುಂದೆ ಪ್ರತಿ ವರ್ಷವೂ ಕೂಡ ಜೀವಿತ ಪ್ರಮಾಣ ಪತ್ರ ಗೃಹಲಕ್ಷ್ಮಿಯವರು ಕೊಡಬೇಕಾಗಿ ಬರಬಹುದು ಮುಂದಿನ ಬರೋ ದಿನಗಳಲ್ಲಿ. ಇದು ಕಡ್ಡಾಯ ಮಾಡದಿದ್ದಾರೆ, ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಬಾರದು ಅಂತ ಜೀವಿತ ಪ್ರಮಾಣ ಪತ್ರ ಪ್ರತಿ ವರ್ಷ ಕೊಡೋದರ ಮೂಲಕ ಗೃಹಲಕ್ಷ್ಮಿ ಅಕೌಂಟ್ ರಿನಿವಲ್ ಮಾಡಿಸಬೇಕಾಗಿ ಬರಬಹುದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 2-3 ದೊಡ್ಡ ಸುದ್ದಿ. ಮೊದಲನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಸಿಗಲ್ಲ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಕೂಡ ಉಚಿತವಾಗಿ ಕೊಡಲಿದ್ದಾರೆ. ಹೌದು ವೀಕ್ಷಕರೇ, ಇಂದಿರಾ ಫುಡ್ ಕಿಟ್ ವಿತರಣೆಗೆ ಕ್ಷಣಗಣನೆ ಅಂತ ಹೇಳ್ಬೋದು. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ, ಇನ್ನೇನು ವಿತರಣೆ ಮಾತ್ರ ಬಾಕಿ ಇದೆ ಅಂತಾನು ಕೂಡ ಹೇಳಲಾಗಿದ್ದು, ಮಾರ್ಚ್ ತಿಂಗಳ ಮೊದಲ ವಾರದಿಂದಲೇ ಅಂದ್ರೆ 10ನೇ ತಾರೀಕಿನ ಒಳಗೆ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ವಿತರಣೆ ಆಗಲಿದೆ ವೀಕ್ಷಕರೇ. ಅಕ್ಕಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗುತ್ತೆ. ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಮೊದಲು ಘೋಷಣೆ ಮಾಡಿದ್ರು, ಆದ್ರೆ ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ. ಹೀಗಾಗಿ ಹೆಸರು ಕಾಳು ಕೊಡೋದರ ಬದಲಾಗಿ ತೊಗರಿ ಬೇಳೆ ಅದರ ಸಮಾನಾಗಿ ಹೆಚ್ಚುವರಿಯಾಗಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು ವೀಕ್ಷಕರು, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 2.5 ಕೆಜಿ ಕಿಟ್ ಇದೆ, 5 ಕೆಜಿ ಕಿಟ್ ಇದೆ, 7.5 ಕೆಜಿ ಕಿಟ್ ಇದೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ 2.5 ಕೆಜಿ ಕಿಟ್ ಸಿಗುತ್ತೆ, 1 ಕಿಟ್ ಸಿಗುತ್ತೆ. ಮತ್ತೆ ನಿಮ್ಮ ಕುಟುಂಬದಲ್ಲಿ 3-4 ಜನರಿದ್ದರೆ ಅಂತ ಕುಟುಂಬಕ್ಕೆ 5 ಕೆಜಿ ಇಂದಿರಾ ಕಿಟ್ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ 5ಕ್ಕಿಂತ ಹೆಚ್ಚು ಜನರಿದ್ದರೆ ಅಂತ ಕುಟುಂಬಕ್ಕೆ 7.5 ಕೆಜಿ ಕಿಟ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 8-10 ಜನರಿದ್ರು ಕೂಡ ನಿಮಗೆ 7.5 ಕೆಜಿ ಕಿಟ್ ಮ್ಯಾಕ್ಸಿಮಮ್ ಅಷ್ಟೇ ಸಿಗೋದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ಮೇಲೆ ನೀವೇನಾದ್ರೂ ನಿಮ್ಮ ಪಡಿತರವನ್ನ ಅಥವಾ ನಿಮ್ಮ ಒಂದು ಅನ್ನಭಾಗ್ಯ ಅಕ್ಕಿ ಆಗಿರ್ಬೋದು, ಇಂದಿರಾ ಕಿಟ್ ಆಗಿರ್ಬೋದು, ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದೆ ಆದಲ್ಲಿ ನಿಮ್ಮ BPL ಕಾರ್ಡು ರದ್ದಾಗುತ್ತೆ, ಮತ್ತೆ ನಿಮಗೆ ದಂಡ ಕೂಡ ಬೀಳುತ್ತೆ ಅಂತ ಹೇಳಲಾಗಿದೆ. ಈಗಾಗಲೇ 7 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ ಕರ್ನಾಟಕದಲ್ಲಿ. ಹೌದು ವೀಕ್ಷಕರೇ, ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ರು ಕೂಡ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗಲಿದೆ ವೀಕ್ಷಕರೇ. ಇದಕ್ಕಂದ್ರೆ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆ. ಆ ಒಂದು ಆದಾಯ ಲಿಮಿಟ್ ನೀವೇನಾದ್ರೂ ಕ್ರಾಸ್ ಮಾಡಿದ್ರೆ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಸಾರಿಗೆ ನೌಕರರ ಮುಷ್ಕರ ಮತ್ತೆ ಈಗ ಶುರು ಆಗಬಹುದು. ಮತ್ತೆ ಬಸ್ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 38 ತಿಂಗಳ ವೇತನ ಬಾಕಿ ಪಾವತಿ ಸೇರಿ ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಅಂತ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಸಾರಿಗೆ ನೌಕರರು ಬೆಂಗಳೂರು ಚಲೋ ಮೂಲಕ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಸಾರಿಗೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಹೌದು, ಸಾರಿಗೆ ನೌಕರರು ಬೆಂಗಳೂರು ಚಲೋ ಮೂಲಕ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ KSRTC, BMTC ಸೇರಿ 4 ನಿಗಮದ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಜೆ 4 ಗಂಟೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಪೂರ್ಣ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲ ಅಂದ್ರೆ ಸಾರಿಗೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇದಕ್ಕೋಸ್ಕರ ಈಗಾಗಲೇ 26 ತಿಂಗಳ ಹಿಂಬಾಕಿ ವೇತನ ನೀಡಲು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ವೀಕ್ಷಕರೇ. ಹೌದು, ಸಾರಿಗೆ ನಿಗಮಗಳ ಸಿಬ್ಬಂದಿಗೆ 26 ತಿಂಗಳ ಹಿಂಬಾಕಿ ವೇತನ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಹಾಗೆ 38 ತಿಂಗಳ ಹಿಂಬಾಕಿ ಪೈಕಿ 26 ತಿಂಗಳ ಹಿಂಬಾಕಿ ನೀಡಲು ನಿರ್ಧಾರ ಕೂಡ ಮಾಡಲಾಗಿದ್ದು, ಇನ್ನು 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆದರೆ 2025 ಮಾರ್ಚ್ 1ರಿಂದ ವೇತನ ಹೆಚ್ಚಿಸಲು ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಹೇಳಲಾಗಿದ್ದು, 1,271 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಮಾಡಿದೆ. ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ. ಇನ್ನೊಂದು ಕಡೆಗೆ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರವೂ ಕೂಡ ಮತ್ತೆ ಇಳಿಕೆ ಆಗುತ್ತಾ? ಮತ್ತೊಂದು ಕಡೆಗೆ ರಷ್ಯಾದವರು ಈ ಒಂದು ಪಾಯಿಂಟ್ ಇಟ್ರೆ ಬಂಗಾರ ಏನಿದೆ ನೋಡಿ 1 ಲಕ್ಷ ರೂಪಾಯಿಗೂ ಕೆಳಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನೀವು ಲೆಕ್ಕ ಹಾಕಿರ್ಬೋದು, ಬಂಗಾರದ ಬೆಲೆ 50,000 ರೂಪಾಯಿ ಇದ್ದದ್ದು 70,000 ರೂಪಾಯಿ ಆಯ್ತು. 70,000 ರೂಪಾಯಿಂದ ದಿಢೀರನೆ 1 ಲಕ್ಷ ರೂಪಾಯಿ ಆಯ್ತು. 1 ಲಕ್ಷ ರೂಪಾಯಿ ಅಂದ್ರೆ 1,30,000 ರೂಪಾಯಿ ಆಯ್ತು. ಎದಕ್ಕಪ್ಪ ಅಂದ್ರೆ 50,000 70,000 ಇದ್ದಾಗ ರಷ್ಯಾ ಮತ್ತು ಯುಕ್ರೇನ್ ನಲ್ಲಿ ಯುದ್ಧ ನಡೆಯುವಾಗ ಒಂದು ರಷ್ಯಾದವರು ತೀರ್ಮಾನ ಮಾಡಿದ್ರು, ಡಾಲರ್ ಅಲ್ಲಿ ಇನ್ ಮುಂದೆ ನಾವು ಟ್ರೇಡ್ ಮಾಡಲ್ಲ, ಬಂಗಾರದಲ್ಲಿ ಟ್ರೇಡ್ ಮಾಡ್ತೀವಿ. ಹೀಗಾಗಿ ಬಂಗಾರಕ್ಕೆ ತುಂಬಾನೇ ಡಿಮ್ಯಾಂಡ್ ಬಂದಿತ್ತು. ಗಗನಕ್ಕೇರುತ್ತಿರುವ ಚಿನ್ನದ ಬೆಲೆಗೆ ಬ್ರೇಕ್ ಬೀಳೋ ಸಾಧ್ಯತೆ ಈಗ ಬರ್ತಾ ಇದೆ. ಎದಕ್ಕಂದ್ರೆ ರಷ್ಯಾದವರು ಈಗ ಉಲ್ಟಾ ಹೊಡೆದಿದ್ದಾರೆ. ಜಾಗತಿಕ ರಾಜಕೀಯ ವಿದ್ಯಮಾನ ಮತ್ತು ಆರ್ಥಿಕ ಬದಲಾವಣೆಯಿಂದಾಗಿ ನಮ್ಮ ಭಾರತದಲ್ಲೂ ಕೂಡ ಈಗ 10 ಗ್ರಾಂ ಚಿನ್ನದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ 1 ಲಕ್ಷ ರೂಪಾಯಿಗಿಂತ ಕೆಳಕ್ಕೆ ಇಳಿಬಹುದು ಅಂತ ಮಾರ್ಕೆಟ್ ತಜ್ಞರು ಅಂದಾಜು ಮಾಡಿದ್ದಾರೆ. ಎದಕ್ಕಂದ್ರೆ ಕಾರಣ ರಷ್ಯಾ ಮಹತ್ವದ ಒಂದು ನಡೆ ಬಂಗಾರದ ಬೆಲೆ ಕುಸಿಯಲು ಪ್ರಮುಖ ಕಾರಣವಾಗಬಹುದು. ಮತ್ತೆ ರಷ್ಯಾದವರು ಅಮೆರಿಕನ್ ಡಾಲರ್ ಮೂಲಕ ವ್ಯಾಪಾರ ವಹಿವಾಟು ಮಾಡಲು ರಷ್ಯಾದವರು ಪ್ಲಾನಿಂಗ್ ಮಾಡ್ತಾ ಇದ್ದಾರಂತೆ. ಇದು ಬ್ರಿಕ್ಸ್ ರಾಷ್ಟ್ರಗಳು ಕೈಗೊಂಡಿದ್ದ ಡಿ ಡಾಲರೈಸೇಷನ್ ಅಂದ್ರೆ
ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು ಉಲ್ಟಾ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಇಲ್ಲಿವರೆಗೂ ಹಲವು ದೇಶಗಳು ಡಾಲರ್ ಬದಲಿಗೆ ಚಿನ್ನ ಸಂಗ್ರಹ ಮಾಡ್ತಾ ಇದ್ದು, ಈಗ ಅದು ಏನಾದ್ರೂ ಡಾಲರ್ ಅಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿದ್ರೆ, ರಷ್ಯಾದವರು ಕೂಡ ಡಾಲರ್ ಅಲ್ಲಿ ಟ್ರೇಡಿಂಗ್ ಮಾಡಲು ಶುರು ಮಾಡಿದ್ರೆ, ಮತ್ತೆ ಡಾಲರ್ಗೆ ಡಿಮ್ಯಾಂಡ್ ಬಂದ್ರೆ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ತಜ್ಞರು ಅಂದಾಜಿಸಿದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡಬೇಕು ಆಗಿದೆ. ಅದೇ ತರ ಈಗ 2290 ರೂಪಾಯಿ ರೇಟ್ ಅಲ್ಲಿ ಏರಿಕೆ ಆದ್ರೂ ಕೂಡ 1,54,200 ರೂಪಾಯಿ ಇದ್ದ ಬಂಗಾರ ಈಗ 1,56,490 ರೂಪಾಯಿ ಆಗಿದೆ. ಹೌದು ವೀಕ್ಷಕರೇ, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,56,490 ರೂಪಾಯಿ ಆಗಿದೆ. ಬೆಳ್ಳಿ ದರವು ಕೂಡ ದಿಢೀರನೆ ಕುಸಿತವಾಗಿದ್ದು ಮತ್ತೆ ಈಗ 15,000 ರೂಪಾಯಿ ಏರಿಕೆ ಆಗಿದ್ದು, 1 ಕೆಜಿ ಮೇಲೆ 15,000 ರೂಪಾಯಿ ಏರಿಕೆಯಾಗಿ 2,70,000 ರೂಪಾಯಿ 1 ಕೆಜಿ ಬೆಳ್ಳಿ ದರ ಆಗಿದೆ. ಬನ್ನೀಗ ಕೊನೆಯದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ತಂದೆ ತಾಯಿಗಾಗಿರ್ಬೋದು, ಅಜ್ಜ ಅಜ್ಜಿಯಂದರಿಗೆ ಬಿಪಿ ಇದ್ರೆ, ಬಿಪಿ ರೋಗಿಗಳಿಗೆ ಗುಡ್ ನ್ಯೂಸ್, ಇನ್ ಮುಂದೆ ದಿನ ಮಾತ್ರೆ ತಗೋಬೇಕಾಗಿಲ್ಲ. ವರ್ಷಕ್ಕೆ 2 ಇಂಜೆಕ್ಷನ್ ತಗೊಂಡ್ರೆ ಸಾಕು. ಹೌದು, ಇಂದಿನ ದಿನಗಳಲ್ಲಿ ಅಧಿಕ ರಕ್ತದೊತ್ತಡ, ಹೈ ಬಿಪಿ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡ್ತಾ ಇದೆ. ಇದರ ಪರಿಣಾಮವಾಗಿ ಹೃದಯಾಘಾತ, ಬ್ರೈನ್ ಸ್ಟ್ರೋಕ್ ಸೇರಿದಂತೆ ಹಲವು ಪ್ರಾಣಾಪಾಯದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಬಿಪಿ ಇರುವವರು ವೈದ್ಯರು ಸೂಚನೆಯಂತೆ ನಿರಂತರವಾಗಿ ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಅನಿವಾರ್ಯವಾಗಿದೆ. ಆದ್ರೆ ಈಗ ಅಂತವರಿಗೆ ಒಂದು ವಿಶೇಷ ಸೌಲಭ್ಯ ಲಭ್ಯವಾಗುವ ಸಾಧ್ಯತೆ ಇದ್ದು, ವರ್ಷಕ್ಕೆ ಕೇವಲ 2 ಇಂಜೆಕ್ಷನ್ ಪಡೆಯುವ ಮೂಲಕ ಬಿಪಿಯನ್ನ ನಿಯಂತ್ರಣದಲ್ಲಿಡಬಹುದು ಅಂತ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಆದ್ರೆ ಇದು ಇನ್ನೂ ಕೂಡ ಟೆಸ್ಟಿಂಗ್ ಅಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಜನರು ಈಗ ಸದ್ಯಕ್ಕೆ ಇಂಜೆಕ್ಷನ್ ತಗೋಬಾರದು. ವೈದ್ಯರ ಸಲಹೆ, ಡಾಕ್ಟರ್ಗಳ ಒಂದು ಸಲಹೆ ಮೇರೆಗೆ ಈ ತರ ಮಾಡಬಹುದು. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಇದು ಅಧಿಕೃತವಾಗಿ ಜಾರಿಗೆ ಬಂದ್ರೆ ಮಾತ್ರ ಹೇಳಲಿದ್ದೇವೆ. ಸೊ ಅಲ್ಲಿವರೆಗೂ ನೀವು ಪ್ರಿಕಾಷನ್ಸ್ ತಗೊಳ್ಳಿ, ಡಾಕ್ಟರ್ಸ್ ನ ವಿಸಿಟ್ ಮಾಡಿ ನಿಮ್ಮ ಒಂದು ಬಿಪಿನ ಚೆಕ್ ಮಾಡಿಸಿಕೊಳ್ಳಿ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.